FIR ಹಾಕ್ಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ಅದಾದ್ಮೇಲೆ ತಿಮ್ಮಾಪುರ ಅವ್ರದ್ದು ಬಂತು. ಅವ್ರಿಗೆ ಈಗಾಗಲೇ 3ನೇ ಹಗರಣ ಇದು. ಮೊದಲು ಟ್ರಾನ್ಸ್ಫರ್ ದಂಧೆ ನಡೆಯಿತು, ಅದರಲ್ಲಿ ಅವ್ರನ್ನ ರಕ್ಷಣೆ ಮಾಡಿದ್ರಿ. ಎರಡನೇದು, ಅಲ್ಲಿ ಸರ್ಕಾರಿ ಜಮೀನು, ಶುಗರ್ ಫ್ಯಾಕ್ಟರಿ ಏನೋ ಮಾಡ್ತಿದ್ದಾರೆ, ಸರ್ಕಾರಿ ಜಮೀನು ಒತ್ತುವರಿ ಮಾಡಿದ್ದನ್ನು ಅದರಲ್ಲಿ ರಕ್ಷಣೆ ಮಾಡಿದ್ರಿ. ಈಗ ಈ SP ಇವರ ಇದರಲ್ಲೂ ಕೂಡ ಅಧಿಕಾರಿಗಳಿಂದ ಸುಲಿಗೆ ಆಗ್ತಿತ್ತು ಅನ್ನೋದನ್ನು ನಿಮ್ಮ ಮುಂದೆನೆ ಬಂತು. ಈಗಲೂ ಕೂಡ ಅವ್ರನ್ನ ನೀವು ರಕ್ಷಣೆ ಮಾಡ್ತಿದ್ದೀರಿ. ಎಷ್ಟು ಹಗರಣಗಳು ಹೀಗೆ. ನಿಮ್ಮ ಹಿಡಿತ ಕೂಡ ತಪ್ಪಿದೆ ಮಾನ್ಯ ಮುಖ್ಯಮಂತ್ರಿಗಳೇ. ಯಾರನ್ನು ದಂಡಿಸುವಂತ ಶಕ್ತಿ ನಿಮ್ಮ ಕಳ್ಕೊಂಡಿದ್ದೀರಿ. ನಿಮ್ಮ ಮಾತಿಗೆ 3 ಕಾಸಿನ ಕಿಮ್ಮತ್ತಿಲ್ಲ. ಎಲ್ಲರೂ ಕೂಡ ಆ ವೀಕ್ ಹೈಕಮಾಂಡ್ ಇರೋದ್ರಿಂದ ಎಲ್ಲರೂ ಹೈಕಮಾಂಡ್ಗೆ ಕಪ್ಪ ಕೊಟ್ಟು ನಿಮ್ಮನ್ನ ತೆಪ್ಪಗೆ ಮಾಡ್ತಾ ಇದ್ದಾರೆ. ನೀವು ನೋಡಿದ್ರೆ ಭ್ರಷ್ಟಾಚಾರವನ್ನು ಯಾರೂ ಮಾತಾಡಬಾರದು. ಯಾರಾದರೂ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದರೆ ಈಗಾಗಲೇ ಏನು ಕಾನೂನು ತರ್ತಾರಂತೆ. ಏನಂತಂದ್ರೆ ಕಾನೂನು, ಯಾರಾದರೂ ಸುಳ್ಳು ಹರಡಿದರೆ ಅಥವಾ ಸರ್ಕಾರದ ವಿರುದ್ಧ ಮಾತಾಡಿದರೆ, ಭ್ರಷ್ಟಾಚಾರದ ವಿರುದ್ಧ ಮಾತಾಡಿದರೆ ಅವರನ್ನು ತಹಬದಿಗೆ ತರಲಿಕ್ಕೆ ಒಂದು ಕಾನೂನು ತರ್ತಾರಂತೆ. ಅಂದ್ರೆ ನಿಮ್ದೇನು ಹಿಟ್ಲರ್ ಸರ್ಕಾರನ? ಮುಖ್ಯಮಂತ್ರಿಗಳು ಹಿಟ್ಲರ್? ಅದಕ್ಕೆ FIR ಹಾಕ್ಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ಅದಾದ್ಮೇಲೆ ತಿಮ್ಮಾಪುರ ಅವ್ರದ್ದು ಬಂತು. ಅವ್ರಿಗೆ ಈಗಾಗಲೇ 3ನೇ ಹಗರಣ ಇದು. ಮೊದಲು ಟ್ರಾನ್ಸ್ಫರ್ ದಂಧೆ ನಡೆಯಿತು, ಅದರಲ್ಲಿ ಅವ್ರನ್ನ ರಕ್ಷಣೆ ಮಾಡಿದ್ರಿ. ಎರಡನೇದು, ಅಲ್ಲಿ ಸರ್ಕಾರಿ ಜಮೀನು, ಶುಗರ್ ಫ್ಯಾಕ್ಟರಿ ಏನೋ ಮಾಡ್ತಿದ್ದಾರೆ, ಸರ್ಕಾರಿ ಜಮೀನು ಒತ್ತುವರಿ ಮಾಡಿದ್ದನ್ನು ಅದರಲ್ಲಿ ರಕ್ಷಣೆ ಮಾಡಿದ್ರಿ. ಈಗ ಈ SP ಇವರ ಇದರಲ್ಲೂ ಕೂಡ ಅಧಿಕಾರಿಗಳಿಂದ ಸುಲಿಗೆ ಆಗ್ತಿತ್ತು ಅನ್ನೋದನ್ನು ನಿಮ್ಮ ಮುಂದೆನೆ ಬಂತು. ಈಗಲೂ ಕೂಡ ಅವ್ರನ್ನ ನೀವು ರಕ್ಷಣೆ ಮಾಡ್ತಿದ್ದೀರಿ. ಎಷ್ಟು ಹಗರಣಗಳು ಹೀಗೆ. ನಿಮ್ಮ ಹಿಡಿತ ಕೂಡ ತಪ್ಪಿದೆ ಮಾನ್ಯ ಮುಖ್ಯಮಂತ್ರಿಗಳೇ. ಯಾರನ್ನು ದಂಡಿಸುವಂತ ಶಕ್ತಿ ನಿಮ್ಮ ಕಳ್ಕೊಂಡಿದ್ದೀರಿ. ನಿಮ್ಮ ಮಾತಿಗೆ 3 ಕಾಸಿನ ಕಿಮ್ಮತ್ತಿಲ್ಲ. ಎಲ್ಲರೂ ಕೂಡ ಆ ವೀಕ್ ಹೈಕಮಾಂಡ್ ಇರೋದ್ರಿಂದ ಎಲ್ಲರೂ ಹೈಕಮಾಂಡ್ಗೆ ಕಪ್ಪ ಕೊಟ್ಟು ನಿಮ್ಮನ್ನ ತೆಪ್ಪಗೆ ಮಾಡ್ತಾ ಇದ್ದಾರೆ. ನೀವು ನೋಡಿದ್ರೆ ಭ್ರಷ್ಟಾಚಾರವನ್ನು ಯಾರೂ ಮಾತಾಡಬಾರದು. ಯಾರಾದರೂ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದರೆ ಈಗಾಗಲೇ ಏನು ಕಾನೂನು ತರ್ತಾರಂತೆ. ಏನಂತಂದ್ರೆ ಕಾನೂನು, ಯಾರಾದರೂ ಸುಳ್ಳು ಹರಡಿದರೆ ಅಥವಾ ಸರ್ಕಾರದ ವಿರುದ್ಧ ಮಾತಾಡಿದರೆ, ಭ್ರಷ್ಟಾಚಾರದ ವಿರುದ್ಧ ಮಾತಾಡಿದರೆ ಅವರನ್ನ ತಹಬದಿಗೆ ತರಲಿಕ್ಕೆ ಒಂದು ಕಾನೂನು ತರ್ತಾರಂತೆ. ಅಂದ್ರೆ ನಿಮ್ದೇನು ಹಿಟ್ಲರ್ ಸರ್ಕಾರನ? ಮುಖ್ಯಮಂತ್ರಿಗಳು ಹಿಟ್ಲರ್? ಅದಕ್ಕೆ